ದೇವರ ಸ್ವಂತ ನಾಡು ಕೇರಳ. ಇಲ್ಲಿನ ಒಂದು ಮನೆಯಲ್ಲಿ ಅವತ್ತು ರಾತ್ರಿ ಹಾವು ಕಚ್ಚಿ ಮಹಿಳೆಯೊಬ್ಳು ಸತ್ತು ಹೋಗ್ತಾಳೆ. ಬಟ್ ಬೆಳಗಿನವರೆಗೂ ಯಾರಿಗೂ ಗೊತ್ತೇ ಆಗಲ್ಲ. ಅದೊಂದು ಸುಂದರ ಕುಟುಂಬ. ಅಪ್ಪ, ಅಮ್ಮ, ಇಬ್ಬರು ಮಕ್ಕಳು. ಮಗಳಿಗೆ ಸ್ವಲ್ಪ ಮೆಂಟಲ್ ಇಶ್ಯೂ ಇತ್ತು, ಆದರೂ ಅವಳಿಗೆ ಮದುವೆ ಆಗುತ್ತೆ. ಮದುವೆ ನಂತರ ಕೆಲವು ವರ್ಷಗಳಾದ್ಮೇಲೆ ಇದ್ದಕ್ಕಿದ್ದಂತೆ ಆಕೆ ತವರು ಮನೆಯಲ್ಲೇ ಹಾವು ಕಚ್ಚಿ ಸತ್ತು ಹೋಗ್ತಾಳೆ. ವಿಪರ್ಯಾಸ ಅಂದರೆ ಅವಳ ಮೇಲೆ ಒಟ್ಟು 3 ಸಲ ಹಾವು ಅಟ್ಯಾಕ್ ಮಾಡಿತ್ತು. ಹೀಗಾಗಿ ಅವಳಿಗೆ ಸರ್ಪದೋಷ ಇದೆ ಅಂತ ಪುಕಾರು ಎಬ್ಬಿಸ್ತಾರೆ. ಆದರೆ ಅದು ಸರ್ಪದೋಷ ಅಲ್ಲ, ಬದಲಿಗೆ ಯಾರೋ ಪ್ಲಾನ್ ಮಾಡಿ ಕೊಂದಿದ್ದು. ಹಾಗಾದರೆ ಯಾರದು? ಯಾರಿಗೆ ಇವಳ ಮೇಲೆ ದ್ವೇಷ? ಹಾವು ಕಚ್ಚಿಸಿ ಹೇಗೆ ಕೊಂದ್ರು? ನಮ್ಮ ಇವತ್ತಿನ ಕ್ರೈಮ್ ಎಪಿಸೋಡ್ ಮಾತ್ರ ಸಖತ್ ಥ್ರಿಲ್ಲಿಂಗ್ ಆಗಿದೆ. ಪೊಲೀಸರು ದಕ್ಷತೆಯಿಂದ ಕೆಲಸ ಮಾಡಿದರೆ ಎಂಥ ಕ್ರಿಮಿನಲ್ನ ಬೇಕಾದರೂ ಹಿಡಿದು ಕಂಬಿ ಹಿಂದೆ ತಳ್ಳಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಹಾವು ತಾನಾಗೆ ಕಚ್ಚಿದ್ದಲ್ಲ, ಬದಲಿಗೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಕಚ್ಚಿಸಿದ್ದು ಅನ್ನೋದನ್ನು ಸಾಬೀತುಪಡಿಸೋಕೆ ಪೊಲೀಸರು ಮಾಡಿದ ಪ್ಲಾನ್ ಮಾತ್ರ ಕ್ಲಾಸಿಕ್. ಬನ್ನಿ ಹಾಗಿದ್ರೆ ನಮ್ಮ ಇವತ್ತಿನ ಕ್ರೈಮ್ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ನಾನು ಸಮೀನಾ. ನಮ್ಮ ಇವತ್ತಿನ ಕಥೆ ಸ್ಟಾರ್ಟ್ ಆಗೋದು ಕೇರಳದಿಂದ. ಕೇರಳದ ಕೊಲ್ಲಂ ಜಿಲ್ಲೆಯ ಅಂಚಲ್ ಎಂಬ ಊರಲ್ಲಿ ಒಂದು ಕುಟುಂಬ ವಾಸ ಇತ್ತು. ಅಪ್ಪ, ಅಮ್ಮ, ಇಬ್ಬರು ಮಕ್ಕಳು. ಮಗಳ ಹೆಸರು ಉತ್ತರ. ಅವಳಿಗೆ 25 ವರ್ಷ. ಹುಟ್ಟುವಾಗಲೇ ಅವಳಿಗೆ ಸ್ವಲ್ಪ ಮೆಂಟಲ್ ಇಶ್ಯೂ ಇತ್ತು. ಹಾಗಾಗಿ ತುಂಬ ಕಾಳಜಿ, ಮುತುವರ್ಜಿಯಿಂದ ಸಾಕಿದ್ರು. ಅದೃಷ್ಟಕ್ಕೆ ಉತ್ತರಾಗೆ ಮದುವೆ ಕೂಡ ಆಗುತ್ತೆ. ಇನ್ಫ್ಯಾಕ್ಟ್ ಅವಳ ಮೆಂಟಲ್ ಇಶ್ಯೂ ಬಗ್ಗೆ ಗೊತ್ತಿದ್ದು ಅವಳನ್ನ ಯುವಕ ಕೈ ಹಿಡ್ದಿದ್ದ. ಅವನ ಹೆಸರು ಸೂರಜ್ ಎಸ್ ಕುಮಾರ್. ಇವರ ಮದುವೆಯಾಗಿ 2 ವರ್ಷ ಆಗಿತ್ತು. ಹೀಗಿರುವಾಗ ಕೆಲವು ದಿನ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಉತ್ತರ ತಾಯಿ ಮನೆಗೆ ಬರ್ತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಆವತ್ತು 7 ಮೇ 2020 ಬೆಳಗಿನ ಜಾವದ ಹೊತ್ತು. ಎಂದಿನಂತೆ ಮನೆಯಲ್ಲಿ ಎಲ್ಲರೂ ಎದ್ದು ತಮ್ಮ ತಮ್ಮ ಕೆಲಸದಲ್ಲಿದ್ರು. ಇವ್ರ ಮನೆಯಲ್ಲಿ ಮೊದಲಿಂದಾನು ಎಲ್ಲರಿಗೂ ಬೆಳಗ್ಗೆ ಬೇಗ ಏಳೋ ಅಭ್ಯಾಸ ಇತ್ತು. ಹೀಗಾಗಿ ಎಲ್ಲರೂ ಬೇಗ ಎದ್ದಿದ್ರು. ಆದರೆ ಅವತ್ತು ಮಾತ್ರ ಉತ್ತರ ಇನ್ನೂ ಎದ್ದಿರಲಿಲ್ಲ. ಹಿಂದಿನ ದಿನ ಅಳಿಯ ಸೂರಜ್ ಕೂಡ ಹೆಂಡತಿಯನ್ನ ನೋಡ್ಕೊಂಡು ಹೋಗೋಕೆ ಅಂತ ಅತ್ತೆ ಮನೆಗೆ ಬಂದಿದ್ದ. ಅದು 2 ಫ್ಲೋರ್ನ ಮನೆ. ಉತ್ತರ ಮತ್ತು ಅವಳ ಗಂಡ ಫಸ್ಟ್ ಫ್ಲೋರ್ನಲ್ಲಿರೋ ತಮ್ಮ ರೂಮಲ್ಲಿ ಮಲಗ್ತಾ ಇದ್ರು. ಅದಾಗಲೇ ಅಳಿಯ ಸೂರಜ್ ಎದ್ದು ಹೊರಗಡೆ ವಾಕ್ ಮಾಡ್ತಾ ಇದ್ದ. ಸೂರಜ್ದು ಡಿಸಿಪ್ಲಿನ್ ಲೈಫ್. ಯಾವಾಗಲೂ ಬೇಗ ಎದ್ದು ವಾಕ್ ಮಾಡೋದು ಅಭ್ಯಾಸ. ಅತ್ತೆ ಮನೆಗೆ ಬಂದಾಗಲೂ ಸೂರಜ್ ಯಾವಾಗಲೂ ಬೇಗ ಎದ್ದು ಮನೆ ಮುಂದೆ ಹೀಗೆ ವಾಕ್ ಮಾಡ್ತಾ ಇದ್ದ. ಎಲ್ಲ ನಾರ್ಮಲ್ ಆಗೇ ಇತ್ತು. ಆದರೆ ಅದ್ಯಾಕೋ ಎಷ್ಟೊತ್ತಾದರೂ ಉತ್ತರ ಮಾತ್ರ ಇನ್ನೂ ರೂಮ್ನಿಂದ ಆಚೆ ಬಂದಿರಲಿಲ್ಲ. ಅಮ್ಮ ಮಣಿ ಮೇಘಾಲಯ್ ಕಿಚನಲ್ಲಿ ಕೆಲಸ ಮಾಡ್ತಾ ಮಗಳನ್ನ ಕರೀತಾರೆ. ಆದರೆ ಅವಳು ಹ್ಞೂ ಅನ್ನಲ್ಲ. ಅಳಿಯ ಸೂರಜ್ನ ಕೇಳ್ತಾರೆ, ಉತ್ತರ ಯಾಕಿನ್ನೂ ಎದ್ದಿಲ್ಲ? ನೀವು ಎದ್ದಾಗಲೇ ಅವಳನ್ನು ಎಬ್ಸೋದಲ್ವಾ? ನೋಡಿ, ಅವಳು ಇನ್ನೂ ತನಕ ಮಲಗ್ತಾ ಇದ್ದಾಳೆ ಅಂತಾರೆ. ಅದಕ್ಕೆ ಸೂರಜ್, ಪಾಪ ಅತ್ತೆ, ಅವಳು ತುಂಬ ಸುಸ್ತಾಗಿರ್ತಾಳೆ, ಇನ್ನೂ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಲಿ ಬಿಡಿ ಅಂತಾರೆ. ವಿಷಯ ಏನಂದರೆ, ಉತ್ತರಾಗೆ ಗಂಡನ ಮನೆಯಲ್ಲಿದ್ದಾಗ ವಿಷಕಾರಿ ಹಾವು ಕಚ್ಚಿತ್ತು. ಅದರಿಂದಾಗಿ ಅವಳು 52 ದಿನ ಆಸ್ಪತ್ರೆಯಲ್ಲಿದ್ಲು. ಹಲವು ಆಪರೇಷನ್ಗಳಾಗಿದ್ವು. ಡಿಸ್ಚಾರ್ಜ್ ಆದ ಬಳಿಕ ಅಮ್ಮನ ಮನೆಗೆ ಬಂದಿದ್ಲು. ಆಗ್ತಾನೆ ನಿಧಾನಕ್ಕೆ ಅವಳು ರಿಕವರ್ ಆಗ್ತಾ ಇದ್ಲು. ಅದಕ್ಕೆ ಅವಳನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಗಂಡ ಸೂರಜ್ ಹೇಳ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಕಳೆಯುತ್ತೆ. ವಾಕ್ ಮುಗಿಸಿ ಬಂದ ಸೂರಜ್ ಅತ್ತೆ ಉತ್ತರ ಎದ್ಲ ಅಂತ ಕೇಳ್ತಾನೆ. ಇಲ್ಲ ಅಳಿ, ಅಂದ್ರೆ ನೀವೇ ಹೇಳಿದ್ರಲ್ಲ ರೆಸ್ಟ್ ಮಾಡ್ಲಿ ಅಂತ, ಅದಕ್ಕೆ ನಾನು ಅವಳನ್ನ ಎಬ್ಬಿಸ್ಲಿಲ್ಲ ಅಂತಾರೆ. ಸರಿ ಇರಿ, ನಾನೇ ಹೋಗಿ ಎಬ್ಬಿಸಿ ಬರ್ತೀನಿ ಅಂತ ಉತ್ತರ ರೂಮ್ಗೆ ಹೋಗ್ತಾರೆ. ಉತ್ತರ, ಏಳಮ್ಮ, ಸೂರ್ಯ ನೆತ್ತಿ ಮೇಲೆ ಬರೋ ಹೊತ್ತಾಯ್ತು, ಇನ್ನೂ ಮಲಗಿದ್ಯಲ್ಲ, ನೋಡು ಅಳಿಯಂದ್ರು ಎದ್ದು ವಾಕ್ ಮುಗಿಸಿ ಕೂತಿದ್ದಾರೆ, ಏಳು ಬೇಗ ಅಂತ ಹೇಳ್ತಾರೆ. ಯಾವಾಗಲೂ ಅಮ್ಮನ ಒಂದು ಕರೆಗೆ ಹೂ ಅಂತಿದ್ದ ಮಗಳು ಆವತ್ತು ಮಾತ್ರ ಏನೂ ರಿಯಾಕ್ಟೇ ಮಾಡಲ್ಲ. ಅರೆ ಏನಾಯ್ತು ಇವಳಿಗೆ, ಇಷ್ಟು ಮಾತಾಡ್ತಾ ಇದ್ರು ಏನೂ ಹೇಳ್ತಾ ಇಲ್ವಲ್ಲ ಅಂತ ಹತ್ತಿರ ಹೋಗಿ ನೋಡ್ತಾರೆ. ಮಗಳು ಉತ್ತರ ಬೆಡ್ ಮೇಲೆ ಬಾಯಿ ಬಿಟ್ಕೊಂಡು ಮಲಗಿದ್ಲು. ಇನ್ನೂ ಸ್ವಲ್ಪ ಹತ್ತಿರ ಬಂದು ನೋಡ್ತಾರೆ. ಅವಳ ಲೆಫ್ಟ್ ಹ್ಯಾಂಡ್ ಮಾತ್ರ ಬೆಡ್ ಕೆಳಗೆ ನೇತಾಡ್ತಾ ಇತ್ತು. ಇಡೀ ದೇಹ ಸ್ಲೈಟ್ಲಿ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಅದನ್ನು ನೋಡಿದ ಅಮ್ಮ ಹೆದರಿ ಬಿಡ್ತಾರೆ. ಹೆದರ್ಕೊಂಡೇ ಮಗಳನ್ನು ಮುಟ್ಟಿ ಎಬ್ಬಿಸ್ತಾರೆ. ಆದರೂ ಮಗಳು ಏಳಲ್ಲ. ಒಮ್ಮೆಲೆ ಜೋರಾಗಿ ಕಿರ್ಚಿಬಿಡ್ತಾರೆ. ಇವರ ಕಿರುಚಾಟ ಕೇಳಿ ಉತ್ತರ ತಂದೆ ವಿಜಯಸೇನನ್, ಮಗ ವಿಷ್ಣು ಮತ್ತು ಅಳಿಯ ಸೂರಜ್ ಉತ್ತರ ರೂಮ್ಗೆ ಓಡೋಡಿ ಬರ್ತಾರೆ. ಎಲ್ಲರ ಮುಖದಲ್ಲೂ ಗಾಬರಿ ಮನೆ ಮಾಡಿತ್ತು. ತಕ್ಷಣ ಅವಳನ್ನು ಹತ್ತಿರದ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಪಲ್ಸ್ ಚೆಕ್ ಮಾಡಿದ ಡಾಕ್ಟರ್, ಸಾರಿ, ಉತ್ತರ ಸತ್ತು ತುಂಬ ಹೊತ್ತಾಗಿದೆ ಅಂತಾರೆ. ಅಪ್ಪ ಅಮ್ಮನಿಗೆ ಕಾಲ ಕೆಳಗಿನ ನೆಲ ಜಾರಿದಂತೆ ಭಾಸವಾಗಿತ್ತು. ರಾತ್ರಿ ಚೆನ್ನಾಗಿದ್ದವಳಿಗೆ ಇದ್ದಕ್ಕಿದ್ದಂತೆ ಏನಾಯಿತು ಅನ್ನೋದು ಕುಟುಂಬದವರಿಗೆ ಅರ್ಥ ಆಗ್ತಾನೆ ಇರಲಿಲ್ಲ. ರಾತ್ರಿ ಊಟ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಮಾತಾಡಿಕೊಂಡು ಮಲಗಿದ್ದವಳು ಬೆಳಗ್ಗೆ ಇಲ್ಲ ಅಂದರೆ ಯಾವ ಅಪ್ಪ ಅಮ್ಮನಿಗೆ ತಾನೇ ನಂಬೋಕ್ಕಾಗುತ್ತೆ ಹೇಳಿ. ಅವಳ ದೇಹ ನಿಧಾನವಾಗಿ ನೀಲಿಗಟ್ತಾ ಇತ್ತು. ಎಕ್ಸಾಮಿನ್ ಮಾಡಿದ ಡಾಕ್ಟರ್ಗೆ ಅವಳ ಲೆಫ್ಟ್ ಹ್ಯಾಂಡ್ ಮೇಲೆ ಏನೋ ಒಂದು ಮಾರ್ಕ್ ಕಾಣಿಸುತ್ತೆ. ಅದು 2 ಹಲ್ಲಿನ ಮಾರ್ಕ್.
ಅದು ಹಾವಿನ ಹಲ್ಲಿನ ಮಾರ್ಕ್. ಇದನ್ನು ನೋಡಿದ ಡಾಕ್ಟರ್ಗೆ ಇದು ಸಹಜ ಸಾವಲ್ಲ ಅನ್ನೋದು ಅರಿವಾಗಿತ್ತು. ಕೈಯಲ್ಲಿದ್ದ ಮಾರ್ಕ್ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಉತ್ತರ ಹಾವು ಕಚ್ಚಿದ್ರಿಂದ ಸತ್ತಿದ್ದಾಳೆ ಅನ್ನೋದು ದೃಢವಾಗಿತ್ತು. ಕೂಡಲೇ ಆಸ್ಪತ್ರೆಯವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ತಕ್ಷಣ ಪೊಲೀಸರು ಆಸ್ಪತ್ರೆಗೆ ಬರ್ತಾರೆ. ದೇಹ ಎಲ್ಲ ಪರಿಶೀಲನೆ ಮಾಡಿ PMಗೆ ಕಳಿಸ್ತಾರೆ. ಮನೆಯವರ ವಿಚಾರಣೆ ಮಾಡ್ತಾರೆ. PM ಜೊತೆಗೆ ವಿಸ್ರಾ ಟೆಸ್ಟ್ ಮಾಡಿಸೋಕು ಹೇಳ್ತಾರೆ. ಮನೆಯವರು ಆಯಿತು ಸರ್, ಎಲ್ಲ ಟೆಸ್ಟ್ ಮಾಡಿಸಿ, ನಮ್ಮ ಮಗಳ ಸಾವಿನ ಕಾರಣ ನಮಗೆ ಗೊತ್ತಾಗಬೇಕು ಅಂತಾರೆ. ಕೇರಳವನ್ನ ದೇವರ ನಾಡು ಅಂತಾರೆ, ಯಾಕಂದ್ರೆ ಅದು ಹಚ್ಚ ಹಸುರಿನ ರಾಜ್ಯ. ಹೀಗಾಗಿ ಅಲ್ಲಿ ನಾಗರ ಹಾವುಗಳ ಸಂಖ್ಯೆ ಕೂಡ ಜಾಸ್ತಿನೇ ಇದೆ. ಹಾಗಾಗಿ ಯಾವುದೋ ನಾಗರ ಹಾವು ಕಚ್ಚಿರಬಹುದು. ಮೊದಲೇ ಉತ್ತರಾಗೆ ಸರ್ಪದೋಷ ಇತ್ತು. ಈ ಮೊದಲು ಕೂಡ ಅವಳಿಗೆ ಹಾವು ಕಚ್ಚಿತ್ತು. ಅದರಿಂದ ಆಗಷ್ಟೇ ಅವಳು ಚೇತರಿಸಿಕೊಳ್ತಾ ಇದ್ಲು. ಅಷ್ಟರಲ್ಲಿ ಮತ್ತೊಮ್ಮೆ ಹಾವು ಕಚ್ಚಿದೆ. ಅದರಿಂದ ಅವಳು ಸತ್ತಿದ್ದಾಳೆ ಅಂತ ಅಪ್ಪ, ಅಮ್ಮ, ಅಣ್ಣ ಜೊತೆಗೆ ಸೂರಜ್ ಮನೆಯವರು ಅಂದ್ಕೊಳ್ತಾರೆ. ಆದರೆ ಉತ್ತರ ರೂಮ್ ಇರೋದು ಫಸ್ಟ್ ಫ್ಲೋರಲ್ಲಿ. ಅಲ್ಲಿಗೆ ಹಾವು ಹೇಗೆ ಹೋಯ್ತು? ಕೆಲವು ದಿನಗಳಲ್ಲಿ ಇದಕ್ಕೂ ಉತ್ತರ ಸಿಗೋದ್ರಲ್ಲಿತ್ತು. ಯಾವಾಗ ಕುಟುಂಬದವರಿಗೆ ಉತ್ತರ ಹಾವು ಕಚ್ಚಿ ಸತ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಯ್ತೋ, ಫ್ಯಾಮಿಲಿಯ ಇತರೆ ಸದಸ್ಯರು ಮನೆಯಲ್ಲಿ ಹಾವಿಗಾಗಿ ಹುಡುಕಾಟ ಮಾಡ್ತಾರೆ. ರಾತ್ರಿ ನಾಗರ ಹಾವು ಕಚ್ಚಿದೆ ಅಂದರೆ ಇಷ್ಟು ಬೇಗ ಅದು ಮನೆ ಬಿಟ್ಟು ಹೋಗಿರಲ್ಲ, ಮನೆಯಲ್ಲೇ ಎಲ್ಲೋ ಇರಬಹುದು ಅಂತ ಇಡೀ ಮನೆ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಹುಡುಕ್ತಾ ಇರುವಾಗ ಉತ್ತರ ಬೆಡ್ರೂಮ್ನ ಒಂದು ಮೂಲೆಯಲ್ಲಿ ನಾಗರ ಹಾವೊಂದು ಸಿಂಬಿ ಕಟ್ಕೊಂಡು ಮಲಗಿತ್ತು. ಅದನ್ನು ನೋಡಿದ ಮನೆಯವರೆಲ್ಲರೂ ದೊಣ್ಣೆಯಿಂದ ಹಾವನ್ನ ಹೊಡೆದು ಮನೆಯಲ್ಲೇ ಸಾಯಿಸಿ ಬಿಡ್ತಾರೆ. ನಂತರ ಅದನ್ನ ದೂರ ತಗೊಂಡು ಹೋಗಿ ಒಂದು ದೊಡ್ಡ ಮರದ ಕೆಳಗಡೆ ಹೂತಾಕ್ಬಿಡ್ತಾರೆ. ಅಷ್ಟೊತ್ತಿಗೆ ಉತ್ತರ ದೇಹದ PM ಮುಗಿಸಿ ಉತ್ತರ ಶವವನ್ನ ಮನೆಯವರಿಗೆ ಕೊಡ್ತಾರೆ. ಮನೆಯವರು ಭಾರದ ಮನಸ್ಸಿನಿಂದ ವಿಧಿವಿಧಾನದಂತೆ ಅವಳ ಅಂತ್ಯಕ್ರಿಯೆ ಮಾಡ್ತಾರೆ. ಕೆಲವು ದಿನಗಳಲ್ಲಿ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ನಲ್ಲಿ ಉತ್ತರ ಸಾವು ನ್ಯೂರೋಟಾಕ್ಸಿನ್ಸ್ ಅನ್ನೋ ಒಂದು ವಿಷದಿಂದ ಆಗಿದೆ. ಈ ವಿಷ ಸ್ಪೆಕ್ಟಾಕಲ್ ಕೋಬ್ರಾ ಅಂದ್ರೆ ನಾಗರ ಹಾವಿನಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ರಿಪೋರ್ಟ್ನಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಮೆನ್ಷನ್ ಮಾಡಲಾಗಿತ್ತು. ಅದೇನಂದ್ರೆ ಉತ್ತರ ಮಲ್ಗಿರುವಾಗ ನಾಗರ ಹಾವು ಕಚ್ಚಿಲ್ಲ, ಬದಲಿಗೆ ಅವಳು ಅನ್ಕಾನ್ಶಿಯಸ್ ಇದ್ದಾಗ ಕಚ್ಚಿದೆ ಅಂತ. ಅಂದ್ರೆ ಅವಳಿಗೆ ಮತ್ತು ಬರೋ ಔಷಧ ನೀಡಲಾಗಿತ್ತು ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಅಂದ್ರೆ ಹಾವು ಕಚ್ಚೋಕು ಮೊದಲು ಹಾವನ್ನ ನೋಡಿ ಉತ್ತರ ಹೆದರಿರಬಹುದಾ? ಅದರಿಂದಾಗಿ ಅವಳು ಪ್ರಜ್ಞೆ ತಪ್ಪಿರಬಹುದಾ? ಆಗ ಹಾವು ಕಚ್ಚಿರಬಹುದಾ? ಇದು ಸದ್ಯದ ಥಿಯರಿಯಾಗಿತ್ತು. ಆದರೂ ರಿಪೋರ್ಟ್ ನೋಡಿದ ಪೊಲೀಸರಿಗೆ ಉತ್ತರ ಸಾವು ಸಹಜ ಸಾವಲ್ಲ, ಇದೊಂದು ಕೊಲೆ ಅನ್ನೋ ಅನುಮಾನ ಕಾಡಿತ್ತು. ಇಲ್ಲಿಂದ ಪೊಲೀಸರ ತನಿಖೆ ಶುರುವಾಗುತ್ತೆ. ಇಲ್ಲಿ ನಾವು ಕೇರಳ ಪೊಲೀಸರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರ ದಕ್ಷತೆ ಮತ್ತು ಬುದ್ಧಿವಂತಿಕೆಯಿಂದಾಗಿ ಫುಲ್ ಪ್ರೂಫ್ ಆಗಿ ಮಾಡಿದ್ದ ಕೊಲೆ ಪ್ಲಾನ್ ಒಂದು ಬಹಿರಂಗ ಆಗೋದ್ರಲ್ಲಿತ್ತು. ಮೊದಲಿಗೆ ಉತ್ತರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ. ಅವಳಿಗೆ ಮದುವೆಯಾಗಿ 2 ವರ್ಷ ಆಗಿತ್ತು. 1 ವರ್ಷದ ಮಗು ಕೂಡ ಇದ್ದ. ಪಾಪ, ಆ ಮಗು ತಾಯಿ ಇಲ್ಲದೆ ತಬ್ಬಲಿಯಾಗಿತ್ತು. ಗಂಡ ಸೂರಜ್ ದಿಕ್ಕೆ ತೋಚದಂತಾಗಿದ್ದ. ಮಗನನ್ನ ತಪ್ಕೊಂಡು ಕಣ್ಣೀರು ಹಾಕ್ತಾ ಇದ್ದ. ಪೊಲೀಸರು ಮನೆಗೆ ಬಂದು ಒಬ್ಬೊಬ್ಬರ ವಿಚಾರಣೆ ಮಾಡ್ತಾರೆ. ಆ ರಾತ್ರಿಯಿಂದ ಬೆಳಗ್ಗೆ ತನಕ ಏನಾಯ್ತು? ಮೊದಲು ಉತ್ತರಾಗೆ ನೋಡಿದ್ದು ಯಾರು? ಉತ್ತರ ಸಾವಿನ ಬಗ್ಗೆ ಅವರಿಗೇನಾದರೂ ಅನುಮಾನ ಇದೆಯಾ? ಇದೆಲ್ಲವನ್ನ ವಿಚಾರಿಸ್ತಾರೆ. ಪೊಲೀಸರ ಒಂದು ಟೀಮ್ ಇಡೀ ಮನೆ ತಪಾಸಣೆ ಮಾಡುತ್ತೆ. ಇನ್ಫ್ಯಾಕ್ಟ್ ಉತ್ತರ ರಿಪೋರ್ಟ್ನಲ್ಲಿ ಆಕೆ ನಿದ್ರೆ ಮಾತ್ರೆ ಸೇವಿಸಿದ್ಲು ಅಂತ ಹೇಳಲಾಗಿತ್ತು. ಸೊ ಅವಳು ತಿಂತಾ ಇದ್ದ ಟ್ಯಾಬ್ಲೆಟ್ ಚೆಕ್ ಮಾಡ್ತಾರೆ. ವಿಶೇಷ ಅಂದರೆ ಅವುಗಳಲ್ಲಿ ಯಾವುದೂ ನಿದ್ದೆ ಮಾತ್ರೆ ಆಗಿರಲೇ ಇಲ್ಲ. ಹಾಗಾದರೆ ಉತ್ತರ ದೇಹದಲ್ಲಿ ನಿದ್ರೆ ಮಾತ್ರೆ ಅಂಶ ಹೇಗೆ ಸಿಕ್ತು? ಮನೆಯವರಿಗೆ ಗೊತ್ತಿಲ್ಲದೆ ಉತ್ತರ ನಿದ್ರೆ ಮಾತ್ರೆ ತಗೊಳ್ತಾ ಇಲ್ಲ. ಈ ಬಗ್ಗೆ ಮನೆಯವರನ್ನ ವಿಚಾರಿಸ್ತಾರೆ. ಅದಕ್ಕೆ ಮನೆಯವರು, ಇಲ್ಲ ಸರ್, ಅವಳು ಯಾವತ್ತೂ ನಿದ್ರೆ ಮಾತ್ರೆ ತಗೋತಾ ಇರಲಿಲ್ಲ. ಅದು ಅಲ್ಲದೆ ಅವಳು ತುಂಬಾ ದಿನ ಆಸ್ಪತ್ರೆಯಲ್ಲೇ ಇದ್ಲು. ಮನೆಗೆ ಬಂದ ಮೇಲೆ ಅಷ್ಟೇನು ನೋವಿಲ್ಲ ಅಂತಿದ್ಲು ಅಂತಾರೆ. ಏನಾಗಿತ್ತು ಅವಳಿಗೆ ಅಂತ ಪೊಲೀಸರು ಕೇಳುವಷ್ಟರಲ್ಲೇ, ಸರ್, ಅವತ್ತು ಉತ್ತರ ಸಾವು ಹಾವು ಕಚ್ಚಿದ್ರಿಂದ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಆಗ ನಮ್ಮ ಸಂಬಂಧಿಕರು ಕೆಲವರು ಮನೆಯಲ್ಲಿ ಹುಡುಕಿದ್ರು. ಆಗ ಅವಳ ರೂಮಲ್ಲಿ ತುಂಬಾ ದೊಡ್ಡ ನಾಗರ ಹಾವು ಸಿಕ್ಕಿತ್ತು. ಅದನ್ನ ಹೊಡೆದು ಒಂದು ಮರದ ಕೆಳಗೆ ಹೂತಾಕಿದ್ರು ಅಂತಾರೆ. ಆಕ್ಚುಲಿ ಇದು ಎವಿಡೆನ್ಸ್ ನಾಶ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ. ಸರಿ, ಎಲ್ಲಿ ಹೂತಾಕಿದ್ರಿ ಅಂತ ಪೊಲೀಸರು ಕೇಳ್ತಾರೆ. ಅದಕ್ಕೆ ಪೊಲೀಸರನ್ನ ಒಂದು ಮರದ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಸರ್, ಇಲ್ಲೇ ಹೂತಾಕಿದ್ದು ಅಂತ ಜಾಗ ತೋರಿಸ್ತಾರೆ. ತಕ್ಷಣ ಕೆಲವರನ್ನ ಕರೆಸಿ ಆ ಹಾವನ್ನ ತೆಗೆದು ಫೊರೆನ್ಸಿಕ್ಗೆ ಕಳಿಸ್ತಾರೆ. ಇದು ಈ ಕೇಸಲ್ಲಿ ಪೊಲೀಸರಿಗೆ ಸಿಕ್ಕ ಬಹು ಮುಖ್ಯ ಲೀಡ್ ಆಗಿತ್ತು. ಅವತ್ತು ಅಥವಾ ಅದಕ್ಕೂ ಕೆಲವು ದಿನ ಹಿಂದೆ ಏನಾದರೂ ವಿಚಿತ್ರವಾದದ್ದು ನಡೆದಿತ್ತಾ ಅಂತ ವಿಚಾರಿಸ್ತಾರೆ. ಅದಕ್ಕೆ, ಸರ್, ಉತ್ತರಾಗೆ ಇದು ಸೆಕೆಂಡ್ ಟೈಮ್ ಹಾವು ಕಚ್ಚಿರೋದು. ಮೊದಲ ಸಲ ಕಚ್ಚಿದಾಗ ಹೇಗೋ ಬಚಾವಾಗಿ ಬಿಟ್ಲು. ಆದರೆ ಈ ಸಲ ಅವಳ
ಅವಳನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಸರ್, ಅವಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಮೇಲೆ ನಮ್ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ಲು ಅಂತಾರೆ. ಈ ಮಾತು ಕೇಳಿದ ಪೊಲೀಸರಿಗೆ ಯಾಕೋ ಅನುಮಾನ ಬರುತ್ತೆ. ಅದೇನಾಗಿತ್ತು ಅಂತ ಎಲ್ಲ ಡೀಟೇಲ್ ಆಗಿ ಹೇಳಿ ಅಂತಾರೆ. ಆಗ ಅಪ್ಪ ವಿಜಯಸೇನನ್, ಸರ್, ಇದಾಗಿದ್ದು 2 ತಿಂಗಳ ಹಿಂದೆ. ಅವಳು ಗಂಡನ ಮನೆಯಲ್ಲಿ ಇದ್ಲು. ಅವರ ಮನೆ ಇರೋದು ಅದ್ದೂರ್ನಲ್ಲಿ. ಮಾರ್ಚ್ 2ಕ್ಕೆ ರಾತ್ರಿ 1 ಗಂಟೆ ಇರಬಹುದು. ಒಂದು ದೊಡ್ಡ ರಸೆಲ್ ವೈಪರ್ ಹಾವು ಅವಳ ಕಾಲಿಗೆ ಕಚ್ಚಿತ್ತು. ಬಟ್ ಅದೃಷ್ಟ ಚೆನ್ನಾಗಿತ್ತು. ಆಗ ಅವರ ಗಂಡನ ಮನೆಯವರು ಅವಳನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರು. ಅವಳಿಗೆ 3 ಸಲ ಸರ್ಜರಿ ಮಾಡಿದ್ರು ಅಂತಾರೆ. ನಂತರ ಉತ್ತರ ಅಮ್ಮ ಮಾತಾಡಿ, ಏನೋ ಸರ್, ದೇವರು ದೊಡ್ಡವನು, ಅವಳಿಗೆ ಜೀವಕ್ಕೇನೂ ತೊಂದರೆ ಆಗಲಿಲ್ಲ. ಮಾರ್ಚ್ 2ರಿಂದ ಏಪ್ರಿಲ್ 22ರ ತನಕ ಅವಳು ಹಾಸ್ಪಿಟಲ್ನಲ್ಲೇ ಇದ್ಲು. ಪಾಪ 52 ದಿನ ಬೆಡ್ ರಿಡನ್ ಆಗಿದ್ಲು. ಡಿಸ್ಚಾರ್ಜ್ ಆದಮೇಲೆ ನಾವೇ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ ಅಂತ ಎಲ್ಲ ವಿಷಯ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿ ಆರೈಕೆ ಮಾಡಿ ಅವಳು ಸಂಪೂರ್ಣ ಗುಣ ಆದಮೇಲೆ ಕಳಿಸೋಣ ಅಂತ ಮನೆಯಲ್ಲೇ ಇಟ್ಕೊಂಡು ಆರೈಕೆ ಮಾಡ್ತಿದ್ದೆ ಸರ್. ಈಗ ನೋಡಿದರೆ ನಮ್ಮ ಮನೆಯಲ್ಲೇ ಹಾವು ಕಚ್ಚಿ ಸತ್ತೋದ್ಲಲ್ಲ ಅಂತ ಅಮ್ಮ ಅಳ್ತಾ ಹೇಳ್ತಾರೆ. ಉತ್ತರ ಬಗ್ಗೆ ಇನ್ನೂ ಒಂದು ವಿಷಯ ಹೇಳ್ತಾರೆ. ಸರ್, ಉತ್ತರಾಗೆ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆ ಇತ್ತು. ಅವಳಿಗೆ ಲರ್ನಿಂಗ್ ಡಿಸೆಬಿಲಿಟಿ ಇತ್ತು. ಯಾವುದಾದ್ರೂ ಹೊಸ ವಿಷಯವನ್ನು ಕಲಿಯೋದಾಗಲಿ ಅರ್ಥ ಮಾಡ್ಕೊಳ್ಳೋದಾಗಲಿ ಅವಳಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ. ಹಲವು ವರ್ಷಗಳಿಂದ ಟ್ಯಾಬ್ಲೆಟ್ ತಗೊಳ್ತಾ ಇದ್ಲು. ಇತ್ತೀಚೆಗೆ ತುಂಬ ರಿಕವರ್ ಆಗಿದ್ಲು ಸರ್ ಅಂತಾರೆ. ಇಲ್ಲಿಂದ ಅಪ್ಪ ಮಾತಾಡ್ತಾರೆ. ಸರ್, ನನ್ನದು ಲೆದರ್ ಬಿಸ್ನೆಸ್ ಇದೆ. ನನ್ನ ಹೆಂಡತಿ ಸ್ಕೂಲ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ದಾಳೆ. ನಮಗೆ ದುಡ್ಡು ಕಾಸಿಗೆ ಏನೂ ತೊಂದರೆ ಇಲ್ಲ. ಉತ್ತರಾಳ ಮೆಂಟಲ್ ಕಂಡೀಷನ್ ಗೊತ್ತಿದ್ದು ಅವಳಿಗೆ ಹುಡುಗ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ವಿ. ಮೆಂಟಲ್ ಇಶ್ಯೂ ಇದ್ದುದರಿಂದ ಯಾರೂ ಇವಳನ್ನು ಮದುವೆ ಆಗೋಕೆ ಇಷ್ಟಪಡ್ತಾ ಇರಲಿಲ್ಲ. ಬರ್ತಿದ್ರು, ನೋಡಿಕೊಂಡು ಹೇಳ್ತೀವಿ ಅಂತ ಹೋಗ್ಬಿಡ್ತಾ ಇದ್ರು. ಆಮೇಲೆ 2018ರಲ್ಲಿ ಮ್ಯಾಟ್ರಿಮೋನಿ ಸೈಟಲ್ಲಿ ಪ್ರೊಫೈಲ್ ಹಾಕಿದ್ವಿ. ನಾವು ಯಾರಿಗೂ ಉತ್ತರ ಹೆಲ್ತ್ ಬಗ್ಗೆ ಏನೂ ಮುಚ್ಚಿಡ್ತಾ ಇರಲಿಲ್ಲ. ತುಂಬ ದಿನ ಆದರೂ ಯಾರೂ ಉತ್ತರಾಳನ್ನು ಮದುವೆ ಆಗೋಕೆ ಮುಂದೆ ಬಂದಿರಲಿಲ್ಲ. ಹೀಗಿರುವಾಗ ಅವತ್ತೊಂದಿನ ನಮ್ಮ ಮಗಳ ಪ್ರೊಫೈಲ್ ನೋಡಿ ಒಬ್ಬ ಹುಡುಗ ಕಾಂಟ್ಯಾಕ್ಟ್ ಮಾಡ್ದ. ಅವನಿಗೆ ಉತ್ತರ ತುಂಬ ಇಷ್ಟ ಆಗಿದ್ಲು. ಉತ್ತರ ಮೆಂಟಲ್ ಹೆಲ್ತ್ ಬಗ್ಗೆ ಗೊತ್ತಿದ್ದು ಅವನು ಮದುವೆಗೆ ರೆಡಿಯಾದ. ಅವನೇ ಸೂರಜ್ ಎಸ್ ಕುಮಾರ್ ಅಂತಾರೆ. ಸೂರಜಪ್ಪ ಸುರೇಂದ್ರನ್ ಪನಿಕೇರ್, ಅಮ್ಮ ರೇಣುಕಾ. ಅವನಿಗೆ ಒಬ್ಬಳು ಸಹೋದರಿ ಕೂಡ ಇದ್ದಾರೆ. ಸೂರಜ್ ಅವರದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೂರಜ್ ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಸಂಬಳ ಸುಮಾರಾಗಿತ್ತು. ಒಂದಿನ ಸೂರಜ್ ನಮಗೆ ಫೋನ್ ಮಾಡಿ, ನಿಮ್ಮ ಮಗಳು ಉತ್ತರ ನನಗೆ ತುಂಬ ಇಷ್ಟ ಆಗಿದ್ದಾಳೆ. ಅಪ್ಪ ಅಮ್ಮನನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಹೆಣ್ಣು ನೋಡೋ ಶಾಸ್ತ್ರ ಮುಗಿಸೋಣ ಅಂದ. ನಾವು ಓಕೆ ಅಂದ್ವಿ. 2 ಫ್ಯಾಮಿಲಿಯವರು ಕೂತು ಮಾತಾಡಿದ್ವಿ. ಸೂರಜ್ ಅಪ್ಪ ಅಮ್ಮನಿಗೂ ಉತ್ತರಾಳ ಮೆಂಟಲ್ ಇಶ್ಯೂ ಬಗ್ಗೆ ಹೇಳಿದ್ವಿ. ಬಟ್ ಅದು ತುಂಬ ಚಿಕ್ಕ ಸಮಸ್ಯೆ ಆಗಿದ್ರಿಂದ ಅವರಿಗೆ ಪ್ರಾಬ್ಲಮ್ ಇಲ್ಲ ಅಂದರು. ಹೇಗೂ ಟ್ರೀಟ್ಮೆಂಟ್ ನಡೀತಾ ಇದೆಯಲ್ಲ, ಸರಿ ಹೋಗ್ತಾಳೆ ಬಿಡಿ ಅಂತ ಅವರೇ ಹೇಳಿದರು. ಅವರ ಮಾತು ಕೇಳಿ ನಮಗೆ ಖುಷಿ ಆಯಿತು. ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಜೋಡಿಯನ್ನು ನಿರ್ಧರಿಸಿಯೇ ಕಳಿಸಿರ್ತಾನೆ ಅನ್ನೋದು ನಮಗೆ ಆವತ್ತು ಅರಿವಾಗಿತ್ತು ಸರ್ ಅಂತ ಉತ್ತರ ಅಪ್ಪ ಪೊಲೀಸರಿಗೆ ಹೇಳ್ತಾರೆ. ಹೇಗೂ ಮಗಳಿಗೆ ಒಳ್ಳೆ ವರ ಸಿಕ್ಕಿದ್ದಾನೆ. ಅವಳನ್ನು ತುಂಬ ಪ್ರೀತಿಸ್ತಾನೆ. ಹೆಣ್ಣು ಹೆತ್ತವರಿಗೆ ಇನ್ನೇನು ಬೇಕು ಹೇಳಿ. ಎಲ್ಲರ ಒಪ್ಪಿಗೆಯಂತೆ 2018ರಲ್ಲಿ ಸೂರಜ್ ಮತ್ತು ಉತ್ತರಾಳ ಮದುವೆ ಸಖತ್ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಸೂರಜ್ಗೆ ವರದಕ್ಷಿಣೆ ಅಂತ ಒಂದು ಸೆಡಾನ್ ಕಾರ್, 5 ಲಕ್ಷ ಕ್ಯಾಶ್, ಸರಿಸುಮಾರು 700 ಗ್ರಾಮ್ ಚಿನ್ನ ಕೊಟ್ಟಿದ್ವಿ. ಅದು ಅಲ್ಲದೆ ಸೂರಜ್ ಅಪ್ಪನಿಗೂ ಒಂದು ವ್ಯಾನ್ ಗಿಫ್ಟ್ ಆಗಿ ಕೊಟ್ವಿ. ಮದುವೆ ಆದಮೇಲೆ ಚಿನ್ನವನ್ನು ಉತ್ತರ ಮತ್ತು ಸೂರಜ್ ಹೆಸರಲ್ಲಿ ಜಾಯಿಂಟ್ ಅಕೌಂಟ್ ಮಾಡಿ ಲಾಕರ್ನಲ್ಲಿ ಇಟ್ಟೆ ಸರ್ ಅಂತಾರೆ. ಮದುವೆ ಆದ ಹೊಸದರಲ್ಲಿ ಎಲ್ಲ ಚೆನ್ನಾಗಿತ್ತು. ಉತ್ತರ ತುಂಬ ಖುಷಿಯಾಗಿದ್ಲು. 2019ರಲ್ಲಿ ಇವರಿಗೆ ಒಂದು ಗಂಡು ಮಗು ಆಯಿತು. ನಮಗೆ ಹಣಕಾಸಿನ ತೊಂದರೆ ಇರಲಿಲ್ಲ. ಆದರೆ ಸೂರಜ್ಗೆ ಬರ್ತಿದ್ದ ಸಂಬಳ ಅಷ್ಟಕ್ಕಷ್ಟೇ. ಹಾಗಾಗಿ ಉತ್ತರ ಟ್ರೀಟ್ಮೆಂಟ್ ಖರ್ಚು ನಾನೇ ನೋಡ್ಕೋತಾ ಇದ್ದೆ. ಪ್ರತಿ ತಿಂಗಳು ಖರ್ಚಿಗೆ ಅಂತ 8,000 ರೂಪಾಯಿ ಸೂರಜ್ಗೆ ಕೊಡ್ತಾ ಇದ್ದೆ. ಉತ್ತರ ಹೆಸರಲ್ಲಿ ಇನ್ಶೂರೆನ್ಸ್ ಕೂಡ ಮಾಡಿಸಿದ್ದೆ ಸರ್. ಮದುವೆ ಆದಮೇಲೆ ಒಂದ್ಸಲ ಏನೋ ತೊಂದರೆ ಅಂತ ಸೂರಜ್ ಹೇಳಿದಾಗ ಅವನಿಗೆ 50,000 ಕ್ಯಾಶ್ ಕೊಟ್ಟಿದ್ದೆ ಸರ್ ಅಂತಾರೆ. ಅವತ್ತು ಮಾರ್ಚ್ 2, 2020. ಆ ರಾತ್ರಿ 1 ಗಂಟೆ ಸುಮಾರಿಗೆ ಉತ್ತರಾಗೆ ಹಾವು ಕಾಣಿಸಿತ್ತು. ಅವಳು ಮಲಗಿದ್ದಾಗ ಅವಳ ಮೇಲಿಂದ ಹಾವು ಪಾಸ್ ಆಗಿತ್ತು. ಅವಳು ಹೆದರುಕೊಂಡು ಕಿರ್ಚಿದ್ಲು. ಅಚಾನಕ್ಕಾಗಿ ಹಾವಿನ ಮೇಲೆ ಕಾಲು ಇಟ್ಬಿಟ್ಟಿದ್ಲು. ಆಗ ಹಾವು ಉತ್ತರ ಕಾಲಿಗೆ ಕಚ್ಚಿತ್ತು. ಉತ್ತರ ಕಿರ್ಚಿದ್ದು ಕೇಳಿ ಪಕ್ಕದಲ್ಲೇ ಮಲಗಿದ್ದ ಮಗು ಅಳೋಕೆ ಆರಂಭಿಸಿತ್ತು. ಅಲ್ಲೇ ಇದ್ದ ಸೂರಜ್ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು ಅಂತಾರೆ. ಹೀಗೆ ಮಾತಾಡ್ತಾ, ಸರ್, ನಮ್ಮ ಅಳಿಯ ತುಂಬಾ ಧೈರ್ಯವಂತ. ಸೂರಜ್ ಹಾವುಗಳ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತಾನೆ. ಹಾಗೆ ಅವನು ಹಾವು ಕೂಡ ಹಿಡಿತಾನೆ. ಅವತ್ತು ಉತ್ತರಾಗೆ ಹಾವು ಕಚ್ಚಿದಾಗ್ಲೂ ಸೂರಜ್ ಆ ಹಾವನ್ನ ಹಿಡಿದು ಮನೆಯಿಂದ ದೂರ ಬಿಟ್ಟು ಬಂದಿದ್ದ ಅಂತಾರೆ. ಹಾಗಾದ್ರೆ ಉತ್ತರ ಸತ್ತ ದಿನ ಕೂಡ ಸೂರಜ್ ಮನೆಯಲ್ಲೇ ಇದ್ದ.
ಅವತ್ತ್ಯಾಕೆ ಅವನು ನಿದ್ದೆಯಿಂದ ಏಳಲಿಲ್ಲ? ಅವನ್ಗ್ಯಾಕೆ ಹಾವು ಕಚ್ಚಿರೋ ಬಗ್ಗೆ ಗೊತ್ತಾಗ್ಲೇ ಇಲ್ಲ? ಉತ್ತರ ಮತ್ತು ಸೂರಜ್ ಮನೆಯವರ ಸ್ಟೇಟ್ಮೆಂಟ್ ತಗೊಂಡ ಪೊಲೀಸರು ಸಾಕ್ಷ್ಯ ಕಲೆ ಹಾಕೋಕೆ ಮುಂದಾಗ್ತಾರೆ. ಉತ್ತರ ಮನೆ ಸುತ್ತಮುತ್ತ ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಸುತ್ತಮುತ್ತ ಹಲವು ಪ್ರಕಾರದ ಹಾವುಗಳಿವೆ. ಇಲ್ಲಿ ಹಾವು ಕಚ್ಚೋದು ಸಾಮಾನ್ಯ ಅಂತ ಅಕ್ಕಪಕ್ಕದವರು ಹೇಳ್ತಾರೆ. ಅಂದ್ರೆ ಅಲ್ಲಿನವರಿಗೆ ಹಾವು ಕಚ್ಚೋದು ನಾರ್ಮಲ್ ಸುದ್ದಿ ಆಗಿತ್ತು. ಕೇಸಲ್ಲಿ ಏನೂ ಪ್ರಗತಿ ಆಗದೆ ಇದ್ದಾಗ ಉತ್ತರ ತಂದೆ ಸೀದಾ SP ಆಫೀಸ್ಗೆ ಹೋಗ್ತಾರೆ. ಅಲ್ಲಿ IPS ರವಿಶಂಕರ್ ಅವರಿಗೆ ಮನವಿ ಮಾಡ್ತಾರೆ. ಅಷ್ಟೊತ್ತಿಗೆ ಅವರಿಗೆ ಅದ್ಯಾಕೋ ಅಳಿಯ ಹಾಗೂ ಅವರ ಮನೆಯವರ ಮೇಲೂ ಡೌಟ್ ಶುರುವಾಗಿತ್ತು. ಉತ್ತರ ಸಾವಿನ ನಂತರ ಸೂರಜ್ ವರ್ತನೆಯಲ್ಲಿ ಹಲವು ಚೇಂಜಸ್ ಆಗಿವೆ. ಅವನ ಬಗ್ಗೆಯೂ ವಿಚಾರಿಸುವಂತೆ ಹೇಳ್ತಾರೆ. ನಿಮ್ಗ್ಯಾಕೆ ಸೂರಜ್ ಮೇಲೆ ಅನುಮಾನ ಅಂತ ಕೇಳಿದ್ಕೆ, ಸರ್ ಇತ್ತೀಚೆಗೆ ಅವನು ಒಂಥರ ಫ್ರಸ್ಟ್ರೇಟ್ ಆಗಿ ಇರ್ತಾ ಇದ್ದ. ಉತ್ತರ ಜೊತೆಗೂ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ತೆಗಿತಾ ಇದ್ದ. ಒಂದೆರಡು ಸಲ ನಾವು ಇಬ್ಬರಿಗೂ ಬುದ್ಧಿವಾದ ಹೇಳಿದ್ವಿ. ಅವತ್ತೊಂದ್ಸಲ ಸೂರಜ್ ಉತ್ತರಾಗೆ ನಿನ್ನಪ್ಪನಿಗೆ ಹೇಳಿ ನನ್ನ ತಂಗಿಗೆ ಸ್ಕೂಟಿ ಕೊಡಿಸುವಂತ ಅಂತಿದ್ನಂತೆ. ಇದರಿಂದ ಇಬ್ಬರ ನಡುವೆ ಜಗಳ ಆಗಿತ್ತು. ಆಗ ನನ್ನ ಮಗ ವಿಷ್ಣು ಸೂರಜ್ ಮನೆಗೆ ಹೋಗಿ ಮಾತಾಡಿ ಉತ್ತರಾನ ಮನೆಗೆ ಕರ್ಕೊಂಡು ಬಂದಿದ್ದ. ಸ್ವಲ್ಪ ದಿನ ಆದ್ಮೇಲೆ ಸೂರಜ್ ಬಂದು ವಾಪಸ್ ಮನೆಗೆ ಕರ್ಕೊಂಡು ಹೋಗಿದ್ದ. ಅದೂ ಅಲ್ಲದೆ ಅವನಿಗೆ ಹಾವುಗಳು ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ಅವನೇ ಏನಾದ್ರೂ ಮಾಡಿದಾನಾ ಅಂತ ನನಗೆ ಅನುಮಾನ ಇದೆ ಅಂತ IPS ಆಫೀಸರ್ ರವಿಶಂಕರ್ ಅವರಿಗೆ ದೂರು ಕೊಡ್ತಾರೆ. ಅದು ಮೇ 24, 2020. ಅಂಚಲ್ ಪೊಲೀಸರು ಸೂರಜ್ನನ್ನ ವಿಚಾರಣೆಗೆ ಕರ್ಕೊಂಡು ಬರ್ತಾರೆ. ಸರ್, ಏನ್ ಮಾತಾಡ್ತಾ ಇದ್ದೀರಾ? ನಾನು ಉತ್ತರಾಳನ್ನ ಇಷ್ಟಪಟ್ಟು ಮದುವೆ ಆಗಿರೋದು. ನಾನೇಕೆ ಅವಳನ್ನ ಕೊಲೆ ಮಾಡಲಿ? ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಆಗ್ತಾನೆ ಇರುತ್ತೆ. ಹಾಗಂತ ಕೊಲೆ ಮಾಡೋಕ್ಕಾಗುತ್ತಾ? ನಮಗೆ ಪುಟ್ಟ ಮಗು ಕೂಡ ಇದೆ. ಉತ್ತರಾಳನ್ನ ಕೊಲೆ ಮಾಡೋ ಬಗ್ಗೆ ನಾನು ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಅವಳನ್ನ ಕಳ್ಕೊಂಡು ನಾನೇ ದುಃಖದಲ್ಲಿದ್ದೀನಿ ಅಂತ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆದರೂ ಪೊಲೀಸರು ಅವನನ್ನ ನಿರಂತರ ವಿಚಾರಣೆ ಮಾಡ್ತಾರೆ. ಆಗ್ಲೂ ಅವನು ಸೇಮ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಪೊಲೀಸರು ಉತ್ತರ ರೂಮ್ ಮತ್ತೆ ಚೆಕ್ ಮಾಡ್ತಾರೆ. ಆ ರೂಮಲ್ಲಿ 2 ಬೆಡ್ ಇತ್ತು. 2ರ ಮಧ್ಯೆ ಓಡಾಡೋಕೆ ಸ್ವಲ್ಪ ಜಾಗ ಇತ್ತು. ಕಿಟಕಿ ಪಕ್ಕ ಇದ್ದ ಬೆಡ್ನಲ್ಲಿ ಆ ರಾತ್ರಿ ಸೂರಜ್ ಮಲಗಿದ್ದ. ಅದರ ಪಕ್ಕದ ಬೆಡ್ ಮೇಲೆ ಉತ್ತರ ಮಲಗಿದ್ಲು. ಒಂದ್ ವೇಳೆ ಹಾವು ವಿಂಡೋಯಿಂದ ಬಂದಿದ್ರೆ ಅದು ಮೊದಲು ಸೂರಜ್ ಬೆಡ್ ಮೇಲೆ ಬಿದ್ದು ಅಲ್ಲಿಂದ ಕೆಳಕ್ಕೆ ಬಿದ್ದು ನಂತರ ಉತ್ತರ ಬೆಡ್ ಮೇಲೆ ಬರಬೇಕಿತ್ತು. ಹಾಗಿದ್ರು ಹಾವು ಬಂದಿರೋದು ಅವನಿಗೆ ಗೊತ್ತಾಗ್ಲಿಲ್ವಾ? ಈ ಕೇಸ್ ಬಗ್ಗೆ ಪೊಲೀಸರು ಉರಗ ತಜ್ಞ ವಾವಾ ಸುರೇಶ್ ಹತ್ರ ಮಾತಾಡ್ತಾರೆ. ಹಾವಿನ ಬಿಹೇವಿಯರ್ ಬಗ್ಗೆ ಕೇಳ್ತಾರೆ. ಹಾವು ಯಾವ ಸಂದರ್ಭದಲ್ಲಿ ಕಚ್ಚುತ್ತೆ, ಯಾವ ಸಂದರ್ಭದಲ್ಲಿ ಬರೀ ಬುಸುಗುಡುತ್ತೆ ಅಂತ ತಿಳ್ಕೊತಾರೆ. ಇದರ ಜೊತೆಗೆ ಹಾವು ತಾನಾಗೆ ಕಚ್ಚಿದ್ರೆ ಹಲ್ಲಿನ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಹಾವನ್ನು ಯಾರಾದರೂ ಹಿಡಿದು ಫೋರ್ಸ್ಫುಲಿ ಕಚ್ಚಿಸಿದ್ರೆ ಆಗ ಹಲ್ಲಿನ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಇದೆಲ್ಲ ತಿಳ್ಕೊತಾರೆ. ಉತ್ತರಾಗೆ ಕಚ್ಚಿದ್ದ ಹಾವು 180 ಸೆಂಟಿಮೀಟರ್ ಇತ್ತು. ಇಷ್ಟುದ್ದ ಹಾವು ತಾನಾಗೆ ಕಚ್ಚಿದ್ರೆ 2 ಹಲ್ಲಿನ ಮಧ್ಯೆ 2 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಆದ್ರೆ ಅದರ ತಲೆ ಹಿಡಿದು ಫೋರ್ಸ್ಫುಲಿ ಕಚ್ಚಿಸಿದ್ರೆ ಆಗ 2.4 ಸೆಂಟಿಮೀಟರ್ನಿಂದ 2.8 ಸೆಂಟಿಮೀಟರ್ ವರೆಗೆ ಹಲ್ಲಿನ ಡಿಸ್ಟೆನ್ಸ್ ಇರುತ್ತೆ ಅಂತ ವಾವಾ ಸುರೇಶ್ ಹೇಳ್ತಾರೆ. ಈ ಮಾತು ಕೇಳಿ ಪೊಲೀಸರ ತಲೆಗೆ ಒಂದು ವಿಚಾರ ಹೊಳೆಯುತ್ತೆ. ಅಪ್ಪ ಮಾಡಿದ ಆರೋಪ, ವಾವಾ ಸುರೇಶ್ ಕೊಟ್ಟ ಮಾಹಿತಿ ಇವೆಲ್ಲವೂ ಸೂರಜ್ ಕಡೆಗೆ ಬೊಟ್ಟು ಮಾಡಿತ್ತು. ಆದರೆ ಯಾವುದೇ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲದೆ ಅವನನ್ನು ಸ್ಟ್ರಿಕ್ಟ್ ಆಗಿ ವಿಚಾರಣೆ ಮಾಡೋದು ಸಾಧ್ಯ ಇರಲಿಲ್ಲ. ವಾವಾ ಸುರೇಶ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಅವರನ್ನ ಕರ್ಕೊಂಡು ಉತ್ತರ ರೂಮ್ಗೆ ಹೋಗ್ತಾರೆ. ಒಂದು ಮೂಲೆಯಲ್ಲಿ ವಸ್ತುಗಳನ್ನು ಸರಿಸಿ ನೋಡಿದಾಗ ಅಲ್ಲೇ ಒಂದು ದೊಡ್ಡ ಪ್ಲಾಸ್ಟಿಕ್ ಜಾರ್ ಸಿಗುತ್ತೆ. ಅದರಲ್ಲಿ ತುಂಬಾ ಹೋಲ್ಸ್ ಇದ್ವು. ಅದನ್ನು ನೋಡಿದ ಕೂಡಲೇ ವಾವಾ ಸುರೇಶ್ ಹಾವನ್ನ ಇದರಲ್ಲೇ ಇಟ್ಟಿರಬಹುದು ಅಂತ ಅಂದಾಜಿಸ್ತಾರೆ. ಆ ಜಾರ್ನ ಲ್ಯಾಬ್ಗೆ ಕಳಿಸ್ತಾರೆ. ಜೊತೆಗೆ ಉತ್ತರ ಮನೆಯ ಗೋಡೆ ತುಂಬಾ ನೈಸ್ ಆಗಿತ್ತು. ಅಷ್ಟು ನೈಸ್ ಗೋಡೆ ಮೇಲೆ ಹಾವು ತೆವಳೋದು ಕಷ್ಟ. ಹಾಗಾಗಿ ಅದಾಗೆ ಫಸ್ಟ್ ಫ್ಲೋರ್ನಲ್ಲಿರೋ ಉತ್ತರ ಕೋಣೆಗೆ ಬರೋದು ಅಸಾಧ್ಯ ಅಂತಾನು ವಾವಾ ಸುರೇಶ್ ಹೇಳ್ತಾರೆ. ಸೂರಜ್ ಹತ್ರ ಒಂದು ಕಂಪ್ಯೂಟರ್ ಕೂಡ ಇತ್ತು. ಅದರ ಇಂಟರ್ನೆಟ್ ಸರ್ಚ್ ಹಿಸ್ಟ್ರಿ ಕೂಡ ತೆಗೆಸ್ತಾರೆ. ಹಿಸ್ಟ್ರಿ ನೋಡಿದ ಪೊಲೀಸರು ದಂಗಾಗಿದ್ರು. ಯಾಕಂದ್ರೆ ಸೂರಜ್ ಕಳೆದ 5-6 ತಿಂಗಳಿಂದ ಹಾವುಗಳ ಬಗ್ಗೆ ತುಂಬಾ ಡೀಪ್ ಆಗಿ ರಿಸರ್ಚ್ ಮಾಡಿದ್ದ. ಯೂಟ್ಯೂಬ್ನಲ್ಲಿ ಹಾವುಗಳ ಬಗ್ಗೆ ತುಂಬಾ ವಿಡಿಯೋಸ್ ನೋಡಿದ್ದ. ಇದನ್ನ ನೋಡಿದ ಪೊಲೀಸರಿಗೆ ಒಂದು ಸ್ಪೆಷಲ್ ಪ್ಯಾಟರ್ನ್ ಅರ್ಥ ಆಗಿತ್ತು. ಸೂರಜ್ ಮೊದಲು ರಸೆಲ್ ವೈಪರ್ ಬಗ್ಗೆ ಸ್ಟಡಿ ಮಾಡಿದ್ದ. ಯಾವಾಗ ಆ ಹಾವು ಕಚ್ಚಿದ್ರು ಉತ್ತರ ಬದುಕುಳಿದ್ಲು ಆಗ ಕೆಲವು ದಿನ ಸುಮ್ಮನಿದ್ದ. ನಂತರ ಮತ್ತೆ ಸರ್ಚ್ ಸ್ಟಾರ್ಟ್ ಮಾಡಿದ್ದ.
ಈ ಬಾರಿ ಅವನು ಸರ್ಚ್ ಮಾಡಿದ್ದು ನಾಗರ ಹಾವಿನ ಬಗ್ಗೆ. ವಿಶೇಷ ಅಂದರೆ ಹಾವುಗಳ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದವನು ಉತ್ತರ ಸತ್ತ ಮೇಲೆ ಹಾವಿನ ಬಗ್ಗೆ ಏನೂ ಸರ್ಚ್ ಮಾಡಿರಲಿಲ್ಲ. ಆದರೆ ಇದೂ ಕೂಡ ಅವನ ವಿರುದ್ಧ ಸಾಲಿಡ್ ಎವಿಡೆನ್ಸ್ ಆಗಿರಲಿಲ್ಲ. ನೆಕ್ಸ್ಟ್ ಪೊಲೀಸರು ಸೂರಜ್ನ ಕಾಲ್ ಡೀಟೇಲ್ಸ್ ತೆಗೆಸ್ತಾರೆ. ಅವನ ಮೊಬೈಲ್ನಲ್ಲಿ ಒಬ್ಬ ಹಾವಾಡಿಗನ ನಂಬರ್ ಇತ್ತು. ಅವನ ಹೆಸರು ಚಾವರು ಕಾವು ಸುರೇಶ್ ಕುಮಾರ್. ವಾವಾ ಸುರೇಶ್ ಮತ್ತು ಈ ಸುರೇಶ್ ಮಧ್ಯೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಸುರೇಶ್ ಒಬ್ಬ ಹಾವಾಡಿಗ. ಊರಲ್ಲಿ ಹಾವು ಸಿಕ್ಕರೆ ಅದನ್ನ ಹಿಡಿದು ಕಾಡಿಗೆ ಬಿಡ್ತಾ ಇದ್ದ. ಸೂರಜ್ ಇವನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದ. ಪೊಲೀಸರು ಎಲ್ಲ ಮಾಹಿತಿ ಇಟ್ಕೊಂಡು ಸೂರಜ್ ಕೊಲೆ ಮಾಡಿದ್ದಾನೆ ಅನ್ನೋ ಬಗ್ಗೆ ಒಂದು ಥಿಯರಿ ರೆಡಿ ಮಾಡ್ತಾರೆ. ಈ ವಿಷಯ ಕೇರಳದ ಡಿಜಿಪಿಗೂ ಹೇಳ್ತಾರೆ. ಪಿಎಂ ಮಾಡಿದ್ದ ವೈದ್ಯರು ಉತ್ತರಾಳ ಕೆಲ ಸ್ಯಾಂಪಲ್ಸ್ ಪ್ರಿಸರ್ವ್ ಮಾಡಿದ್ರು. ಜೊತೆಗೆ ಸತ್ತ ನಾಗರ ಹಾವನ್ನ ಕೂಡ ಪ್ರಿಸರ್ವ್ ಮಾಡಲಾಗಿತ್ತು. 2ರ DNA ಟೆಸ್ಟ್ ಮಾಡಿಸ್ತಾರೆ. ಜೊತೆಗೆ ಉತ್ತರ ಕೋಣೆಯಲ್ಲಿ ಸಿಕ್ಕಿದ್ದ ಪ್ಲಾಸ್ಟಿಕ್ ಜಾರ್ನಲ್ಲೂ ಕೆಲವು ಪಾರ್ಟಿಕಲ್ ಸಿಕ್ಕಿದ್ವು. ಅದರದ್ದು DNA ಟೆಸ್ಟ್ ಮಾಡಿಸ್ತಾರೆ. ರಿಪೋರ್ಟ್ ನೋಡಿದ ಪೊಲೀಸರು ಸಂತಸ ಪಟ್ಟಿದ್ರು. ಯಾಕಂದ್ರೆ ಉತ್ತರ ದೇಹದಲ್ಲಿ ಸಿಕ್ಕಿದ್ದ ವಿಷ ಮತ್ತು ಡಬ್ಬದಲ್ಲಿ ಸಿಕ್ಕಿದ್ದ ಪಾರ್ಟಿಕಲ್ಸ್ ಅದೇ ಹಾವಿನದ್ದಾಗಿತ್ತು. ಅಲ್ಲಿಗೆ ಹಾವನ್ನ ಯಾರೋ ಡಬ್ಬದಲ್ಲಿ ತಂದು ಅಲ್ಲಿಟ್ಟಿದ್ದು. ಅದೇ ಹಾವು ಕಚ್ಚಿ ಉತ್ತರ ಸತ್ತಿದ್ದು ದೃಢವಾಗಿತ್ತು. ಆದರೆ ಈಗಲೂ ಸೂರಜ್ ಆ ಹಾವನ್ನ ತಂದಿದ್ದ ಅಥವಾ ಅವನೇ ಕೊಲೆ ಮಾಡಿದ್ದ ಅನ್ನೋದಕ್ಕೆ ಪುರಾವೆ ಇರಲಿಲ್ಲ. ಆ ಪ್ಲಾಸ್ಟಿಕ್ ಜಾರ್ನ ಮುಚ್ಚಳದ ಮೇಲೆ ಕೆಲ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದ್ವು. ಅದನ್ನ ಸೂರಜ್ನ ಫಿಂಗರ್ ಪ್ರಿಂಟ್ ಜೊತೆ ಟ್ಯಾಲಿ ಮಾಡಿ ನೋಡ್ತಾರೆ. ಅದು 100% ಮ್ಯಾಚ್ ಆಗಿತ್ತು. ಅಲ್ಲಿಗೆ ಉತ್ತರ ಕೊಲೆಯಲ್ಲಿ ಸೂರಜ್ ಪಾತ್ರ ಇದೆ ಅನ್ನೋದು ದೃಢವಾಗಿತ್ತು. ಆದರೂ ಪೊಲೀಸರು ಅರ್ಜೆಂಟ್ ಮಾಡಲ್ಲ. ಪೊಲೀಸರು ಇಡೀ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡ್ತಾರೆ. ಉತ್ತರಾಳ ಹೈಟ್ ವೇಟ್ನ ಒಂದು ಮ್ಯಾನಿಕ್ವಿನ್ ಅಂದರೆ ಗೊಂಬೆ ರೆಡಿ ಮಾಡಿಸ್ತಾರೆ. ಇವಳಿಗೆ ಕಚ್ಚಿದ್ದ ಹಾವು ಸುಮಾರು 180 ಸೆಂಟಿಮೀಟರ್ ಇತ್ತು. ಹೀಗಾಗಿ ಅಷ್ಟೇ ಉದ್ದದ ಒಂದು ಜೀವಂತ ನಾಗರ ಹಾವು ಹುಡುಕಿ ಹಾವುಗಳ ಎಕ್ಸ್ಪರ್ಟ್ ವಾವಾ ಸುರೇಶ್ ಅವರನ್ನ ಕರೀತಾರೆ. ಹಾಗೆ ಕೆಲ ಚಿಕನ್ ಪೀಸಸ್ ಕೂಡ ತರ್ತಾರೆ. ಹಾವು ಕಚ್ಚಿದ್ದ ಟೈಮಿಂಗ್ ಮಧ್ಯರಾತ್ರಿ 1 ಗಂಟೆ. ಅದೇ ಟೈಮಿಂಗ್ಗೆ ಬೆಡ್ ಮೇಲೆ ಮ್ಯಾನಿಕ್ವಿನ್ ಮಲಗಿಸಿ ಅದರ ಪಕ್ಕ ಹಾವು ಬಿಡ್ತಾರೆ. ಹಾವು ಆ ಮ್ಯಾನಿಕ್ವಿನ್ ಮೇಲೆ ಹರಿದಾಡುತ್ತೆ. ಆಮೇಲೆ ಕೆಳಗೆ ಇಳಿದು ಕತ್ತಲೆ ಇದ್ದ ರೂಮ್ನ ಕಾರ್ನರ್ನಲ್ಲಿ ಸಿಂಬಿ ಹಾಕೊಂಡು ಮಲಗುತ್ತೆ. ವಾವಾ ಸುರೇಶ್ ಮತ್ತೆ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡ್ತಾರೆ. ಮತ್ತೆ ಆ ಹಾವು ಅದನ್ನೇ ಮಾಡುತ್ತೆ. ಹೀಗೆ 4ರಿಂದ 5 ಸಲ ಮಾಡ್ತಾರೆ. ಆಗ ವಾವಾ ಸುರೇಶ್ ಪೊಲೀಸರಿಗೆ ಹೇಳ್ತಾರೆ, ಸರ್, ಯಾವತ್ತೂ ಹಾವು ತಾನಾಗೆ ಕಚ್ಚಲ್ಲ. ತನ್ನ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದಾಗ, ತುಂಬ ಹಸಿವಾದಾಗ ಮಾತ್ರ ಕಚ್ಚೋದು. ಅದರಲ್ಲೂ ಹಸಿವಾದಾಗ ಅದು ಚಿಕ್ಕ ಪುಟ್ಟ ಪ್ರಾಣಿಗಳಿಗೆ ಕಚ್ಚುತ್ತೆ, ಮನುಷ್ಯರನ್ನ ಅಲ್ಲ ಅಂತಾರೆ. ಇದಾದ ನಂತರ ವಾವಾ ಸುರೇಶ್ ಹಾವಿನ ತಲೆಯ ಭಾಗ ಹಿಡ್ಕೊಂಡು ಚಿಕನ್ ಪೀಸ್ ಹತ್ರ ತಗೊಂಡು ಹೋಗ್ತಾರೆ. ಆ ಹಾವು ಚಿಕನ್ ಪೀಸ್ನ ಜೋರಾಗಿ ಕಚ್ಬಿಡುತ್ತೆ. ನೋಡಿದ್ರಾ ಸರ್, ಹಾವನ್ನ ಯಾವತ್ತೂ ಕುತ್ತಿಗೆ ಹತ್ರ ಹೀಗೆ ಹಿಡಿಬಾರ್ದು. ಅದಕ್ಕೆ ತುಂಬ ಕೋಪ ಬರುತ್ತೆ, ಆಗ ಅದು ಕಚ್ಚುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಜೊತೆಗೆ ನಾರ್ಮಲ್ ಆಗಿ ಕಚ್ಚಿದ್ರೆ ಮತ್ತು ಬಲವಂತವಾಗಿ ಕಚ್ಚಿಸಿದ್ರೆ ಹಲ್ಲಿನ ಮಾರ್ಕ್ ನಡುವಿನ ಡಿಸ್ಟೆನ್ಸ್ ಕೂಡ ವಿವರಿಸ್ತಾರೆ. ಆ ಚಿಕನ್ ಪೀಸ್ ಮೇಲೆ ಇದ್ದ ಮಾರ್ಕ್ ಡಿಸ್ಟೆನ್ಸ್ 2 ಸೆಂಟಿಮೀಟರ್ಗಿಂತ ಜಾಸ್ತಿ ಇತ್ತು. ಉತ್ತರಾಳ PM ರಿಪೋರ್ಟ್ನಲ್ಲೂ 2.5 ಸೆಂಟಿಮೀಟರ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಇತ್ತು ಅಂತ ಹೇಳಲಾಗಿತ್ತು. ಅಲ್ಲಿಗೆ ಈ ಹಾವನ್ನ ಯಾರೋ ಬಲವಂತವಾಗಿ ಹಿಡಿದು ಉತ್ತರಾಗೆ ಕಚ್ಚಿಸಿದ್ದಾರೆ ಅನ್ನೋದು ಸಾಬೀತಾಗಿತ್ತು. ಅಷ್ಟು ರಾತ್ರಿ ಆ ರೂಮಲ್ಲಿ ಇದ್ದದ್ದು ಇಬ್ರೆ, ಸೂರಜ್ ಮತ್ತು ಉತ್ತರ. ಅಲ್ಲಿಗೆ ಇದು ಅವನದ್ದೇ ಕೆಲಸ ಅನ್ನೋ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ರು. ಇಷ್ಟೆಲ್ಲ ಮಾಹಿತಿ ಸಿಕ್ಕ ಮೇಲೆ ಪೊಲೀಸರು ಸೂರಜ್ನನ್ನ ಸ್ಟೇಷನ್ಗೆ ಎಳ್ಕೊಂಡು ಬರ್ತಾರೆ. ಪೊಲೀಸರು ಕಲೆ ಹಾಕಿದ್ದ ಸಾಕ್ಷ್ಯ, ಅವರು ತನಿಖೆ ಮಾಡಿದ್ದ ರೀತಿ ನೋಡಿ ದಂಗಾಗಿದ್ದ. ಹೆಚ್ಚೇನು ನಖರ ಮಾಡದೆ ಎಲ್ಲ ಸತ್ಯ ಒಪ್ಕೋತಾನೆ. ಎಸ್ ಸರ್, ನಾನೇ ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾಗಿ ಕನ್ಫೆಸ್ ಮಾಡ್ಕೋತಾನೆ. ಇವನ ಸ್ಟೇಟ್ಮೆಂಟ್ ಆಧರಿಸಿ ಹಾವಾಡಿಗ ಚಾವರು ಕಾವು ಸುರೇಶ್ ಕುಮಾರ್ನನ್ನು ಅರೆಸ್ಟ್ ಮಾಡ್ತಾರೆ. ಇಲ್ಲಿಂದ ಸೂರಜ್ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ಸೂರಜ್ ಕುಮಾರ್. ನನಗೆ ಬರ್ತಿದ್ದ ಸಂಬಳ ಅಷ್ಟಕ್ಕಷ್ಟೇ. ಹಾಗಾಗಿ ವರದಕ್ಷಿಣೆ ಆಸೆಗೆ ಬಿದ್ದು ಉತ್ತರಾನ ಮದುವೆ ಆದೆ. ಅವಳಿಗೆ ಮೆಂಟಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಗೊತ್ತಿತ್ತು. ಕೊಲ್ಲಂನಲ್ಲಿ ಉತ್ತರಾಗೆ ಒಂದು ಮನೆ ಕಟ್ಟಿಸಿಕೊಡ್ತೀವಿ ಅಂತ ನಮ್ಮ ಮಾವ ಹೇಳಿದ್ರು. ಜೊತೆಗೆ ಚಿನ್ನ, ಕಾರ್, ನಮ್ಮಪ್ಪನಿಗೂ ವ್ಯಾನ್ ಎಲ್ಲ ಕೊಡ್ತೀವಿ ಅಂದರು. ನನಗೆ ಒಬ್ಳು ಸುಂದರ ಯುವತಿ ಜೊತೆ ಮದುವೆ ಮಾಡ್ಕೊಳ್ಳೋ ಆಸೆ ಇತ್ತು. ನನ್ನನ್ನು ಕೇರ್ ಮಾಡೋ ಹುಡುಗಿ ಬೇಕಿತ್ತು. ಆದರೂ ದುಡ್ಡಿನ ಆಸೆಗೆ ಬಿದ್ದು ಅವಳನ್ನು ಮದುವೆ ಮಾಡಿಕೊಂಡೆ. ಮದುವೆ ಆಗಿ ಕೆಲವು ದಿನ ಆದಮೇಲೆ ನನಗೆ ರಿಗ್ರೆಟ್ ಆಯಿತು. ಹೇಗಾದರೂ ಮಾಡಿ ಇವಳಿಂದ ಮುಕ್ತಿ ಪಡಿಬೇಕು ಅಂತ ಯೋಚಿಸಿದೆ. ಉತ್ತರಾಗೆ ಟೈಮ್ಗೆ ಸರಿಯಾಗಿ ಮೆಡಿಸಿನ್ ಕೊಡ್ತಾ ಇರಲಿಲ್ಲ. ಅವಳ ಬಗ್ಗೆ ಕಾಳಜಿನೇ ತೋರಿಸ್ತಾ ಇರಲಿಲ್ಲ.
ಉತ್ತರಾಗೆ ಡೈವೋರ್ಸ್ ಕೊಟ್ಬಿಡೋಣ ಅಂತಾನು ಯೋಚನೆ ಮಾಡಿದೆ. ಆದರೆ ಡೈವೋರ್ಸ್ ಕೊಟ್ಟರೆ ಮದುವೆ ಟೈಮಲ್ಲಿ ಏನೇನು ಕೊಟ್ಟಿದ್ರೋ ಅದೆಲ್ಲ ವಾಪಸ್ ಕೊಡಬೇಕಿತ್ತು. ಅದಕ್ಕೆ ಡೈವೋರ್ಸ್ ಪ್ಲಾನ್ ಕ್ಯಾನ್ಸಲ್ ಮಾಡಿದೆ ಸರ್ ಅಂತಾನೆ. ಒಮ್ಮೆ ಹೀಗೆ ಇಂಟರ್ನೆಟ್ನಲ್ಲಿ ಬ್ರೌಸ್ ಮಾಡುವಾಗ ಹಾವು ಕಚ್ಚಿ ತುಂಬ ಜನ ಸತ್ತಿದ್ದಾರೆ ಅನ್ನೋ ಒಂದು ಆರ್ಟಿಕಲ್ ಕಾಣಿಸ್ತು. ಅದನ್ನು ಓದಿದ ನನಗೆ ಒಂದು ಐಡಿಯಾ ಹೊಳಿತು. ಮನೆ ಅಕ್ಕಪಕ್ಕ ಇರೋ ವಿಷಕಾರಿ ಹಾವುಗಳ ಬಗ್ಗೆ ಸ್ಟಡಿ ಮಾಡಿದೆ. ಒಬ್ಬ ಹಾವು ಹಿಡಿಯುವವನ ನಂಬರ್ ಕಲೆಕ್ಟ್ ಮಾಡಿದೆ. ಅವನ ಹೆಸರು ಸುರೇಶ್. ಅವನ ಬಳಿ ಮಾತಾಡಿ ಅತ್ಯಂತ ವಿಷಕಾರಿ ಹಾವಿನ ಬಗ್ಗೆ ಕೇಳಿದೆ. ಅವನು ರಸೆಲ್ ವೈಪರ್ ಅಂತ ಅಂದ. ಆ ಹಾವು ನಿನಗೆ ಸಿಕ್ಕರೆ ನನಗೆ ತಂದು ಕೊಡು ಅಂತ ಹೇಳಿದ್ದೆ. ಅದರಂತೆ ಒಂದಿನ ಸುರೇಶ್ ಒಂದು ರಸೆಲ್ ವೈಪರ್ ಹಾವು ತಂದುಕೊಟ್ಟ. ಅವನಿಗೆ 10,000 ರೂಪಾಯಿ ಕೊಟ್ಟೆ. ನೆನಪಿರ್ಲಿ, ಇದೆಲ್ಲವೂ ಕೂಡ ಕಾನೂನು ಬಾಹಿರ. ಅವತ್ತು ಫೆಬ್ರವರಿ 2020 ನಮ್ಮನೆಯ ರೂಮಲ್ಲಿ ಆ ಹಾವು ತಂದುಬಿಟ್ಟೆ. ಉತ್ತರ ಗ್ರೌಂಡ್ ಫ್ಲೋರ್ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ಲು. ನಾನು ಉತ್ತರಾಗೆ ರೂಮಲ್ಲಿ ಫೋನ್ ಬಿಟ್ಟು ಬಂದಿದ್ದೀನಿ, ಸ್ವಲ್ಪ ಎತ್ಕೊಂಡು ಬರ್ತೀಯಾ ಅಂತ ಅಂದೆ. ಸರಿ ಅಂತ ಅವಳು ತಗೊಂಡು ಬರೋಕೆ ರೂಮ್ಗೆ ಹೋದ್ಲು. ಹಾವು ರೂಮಲ್ಲಿ ತೆವಳ್ತಾ ಇತ್ತು. ಅದನ್ನು ನೋಡಿದ ಕೂಡಲೇ ಉತ್ತರ ಜೋರಾಗಿ ಕೂಗಿದ್ಲು. ಅವತ್ತು ನನ್ನ ಪ್ಲಾನ್ ಫ್ಲಾಪ್ ಆಗಿತ್ತು. ನನಗೆ ಆ ಹಾವನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹಾವಾಡಿಗ ಸುರೇಶ್ ಮೊದಲೇ ಹೇಳಿದ್ದ. ಅದರಂತೆ ಆವತ್ತು ಹಾವನ್ನು ಹಿಡಿದು ನಾನೇ ತಗೊಂಡು ಹೋದೆ. ದೂರ ಬಿಟ್ಟು ಬಂದಿದ್ದೀನಿ ಅಂತ ಉತ್ತರಾಗೆ ಸುಳ್ಳು ಹೇಳಿದ್ದೆ. ಆದರೆ ನಾನು ಪ್ಲಾಸ್ಟಿಕ್ ಜಾರ್ನಲ್ಲಿ ಹಾವು ಹಾಕಿ ಬಚ್ಚಿಟ್ಟಿದ್ದೆ. ನೆಕ್ಸ್ಟ್ ಮಾರ್ಚ್ 2ಕ್ಕೆ ಮಧ್ಯರಾತ್ರಿ ಎದ್ದು ಉತ್ತರ ಮೇಲೆ ಅದೇ ಹಾವು ಬಿಟ್ಟೆ. ನಾನು ಪಕ್ಕದ ಬೆಡ್ ಮೇಲೆ ಮಲಗಿದೆ. ಹಾವು ಉತ್ತರ ಮೇಲೆ ತೆವಳ್ತಾ ಇತ್ತು. ಇದರಿಂದಾಗಿ ನಿದ್ರೆಯಿಂದ ಉತ್ತರ ಜೋರಾಗಿ ಕಿರ್ಚ್ಕೊಂಡು ಎದ್ಲು. ಹಾವನ್ನ ದೂರ ತಳ್ಳೋ ಪ್ರಯತ್ನ ಮಾಡಿದ್ಲು. ಅದರಿಂದಾಗಿ ಒಮ್ಮೆಲೆ ಹಾವು ಅವಳಿಗೆ ಕಚ್ಚಿಬಿಡ್ತು. ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ನಾಟಕ ಆಡಿದೆ. ಮನೆಯಲ್ಲಿ ಕಾರ್ ಇದ್ರೂ ಬೇಕು ಅಂತಾನೆ ಡಿಲೇ ಮಾಡೋ ಉದ್ದೇಶದಿಂದ ಫ್ರೆಂಡ್ಗೆ ಫೋನ್ ಮಾಡಿ ಕಾರ್ ತಗೊಂಡ್ ಬಾ ಅಂದೆ. ಆದಷ್ಟು ಲೇಟ್ ಮಾಡಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಸಿದೆ. ಅಷ್ಟೊತ್ತಿಗೆ ವಿಷ ಉತ್ತರ ಕಾಲೆಲ್ಲ ಸ್ಪ್ರೆಡ್ ಆಗಿತ್ತು. ಪೂರ್ತಿ ಸ್ವೆಲ್ ಆಗೋಗಿತ್ತು ಕಾಲು. ನಾನು ಅವಳು ಪಕ್ಕಾ ಸಾಯ್ತಾಳೆ ಅಂತಾನೆ ಅನ್ಕೊಂಡಿದ್ದೆ. ಬಟ್ ಅವಳ ಪ್ರಾಣ ಉಳಿತು. ಕಾಲಿಗೆ 3 ಸಲ ಸರ್ಜರಿ ಮಾಡಿದ್ರು ಅಷ್ಟೇ ಅಂತ ಸೂರಜ್ ಪೊಲೀಸರಿಗೆ ಹೇಳ್ತಾನೆ. ಅಲ್ಲಿಂದ ಏಪ್ರಿಲ್ 22ರವರೆಗೂ ಅವಳು ಆಸ್ಪತ್ರೆಯಲ್ಲೇ ಇದ್ಲು. ನನ್ನ ಮತ್ತು ಉತ್ತರ ನಡುವೆ ಸಂಬಂಧ ಅಷ್ಟಕ್ಕಷ್ಟೇ ಅಂತ ಅವಳ ಮನೆಯವರಿಗೂ ಗೊತ್ತಿತ್ತು. ಹಾಗಾಗಿ ಡಿಸ್ಚಾರ್ಜ್ ಆದಮೇಲೆ ಅವರು ಅವಳನ್ನ ತಮ್ಮ ಮನೆಗೆ ಕರ್ಕೊಂಡು ಹೋದ್ರು. ಅವಳನ್ನ ಸಾಯಿಸೋ ನನ್ನ ಪ್ಲಾನ್ ಮತ್ತೆ ಫೇಲ್ ಆಗಿತ್ತು. ಮತ್ತೆ ನಾನು ಅದೇ ಚಾವರು ಕಾವು ಸುರೇಶ್ಗೆ ಫೋನ್ ಮಾಡಿ ಇನ್ನೂ ಹೆಚ್ಚು ವಿಷಕಾರಿ ಹಾವು ಬೇಕು ಅಂದೆ. ಅವನು ಒಂದು ದೊಡ್ಡ ನಾಗರ ಹಾವು ತಂದುಕೊಟ್ಟ. ಅವನಿಗೆ ಮತ್ತೆ 10,000 ರೂಪಾಯಿ ಕೊಟ್ಟೆ. ಆ ಹಾವನ್ನ ಅವನು ಒಂದು ದೊಡ್ಡ ಪ್ಲಾಸ್ಟಿಕ್ ಜಾರ್ನಲ್ಲಿ ತಂದುಕೊಟ್ಟಿದ್ದ. ಅದನ್ನು ನಾನು ನಮ್ಮ ಮನೆಗೆ ತಗೊಂಡು ಬಂದೆ. ಅಲ್ಲಿಂದ 10 ದಿನ ಆ ಹಾವಿಗೆ ತಿನ್ನೋಕೆ ಏನೂ ಕೊಟ್ಟಿರಲಿಲ್ಲ. ಮೇ 6ಕ್ಕೆ ಉತ್ತರ ಮನೆಗೆ ಹೋದೆ. ಹೋಗುವಾಗ ಹಾವಿದ್ದ ಪ್ಲಾಸ್ಟಿಕ್ ಜಾರ್ ತಗೊಂಡು ಹೋಗಿದ್ದೆ. ಅದನ್ನು ತಗೊಂಡು ಹೋಗಿ ಉತ್ತರ ಮತ್ತು ನಾನು ಮಲ್ಗೋ ಕೋಣೆಯಲ್ಲಿ ಮೂಲೆಯಲ್ಲಿ ಬಚ್ಚಿಟ್ಟೆ. ಅವತ್ತು ರಾತ್ರಿ ಎಲ್ಲರೂ ಊಟ ಮಾಡಿಕೊಂಡು ಮಾತಾಡಿಕೊಂಡು ತಮ್ಮ ತಮ್ಮ ರೂಮಿಗೆ ಮಲ್ಗೋಕೆ ಹೋದರು. ನಾನು ಉತ್ತರಾಗೆ ಫ್ರೂಟ್ ಜ್ಯೂಸ್ ಮಾಡಿಕೊಟ್ಟೆ. ಅದರಲ್ಲಿ ಮತ್ತು ಬರೋ ಔಷಧಿ ಮಿಕ್ಸ್ ಮಾಡಿದ್ದೆ. ಜ್ಯೂಸ್ ಕುಡಿದ ನಂತರ ಉತ್ತರ ಮಲಗಿಬಿಟ್ಲು. ಈ ಸಲ ಯಾವುದೇ ಕಾರಣಕ್ಕೂ ಪ್ಲಾನ್ ಫ್ಲಾಪ್ ಆಗಬಾರ್ದು ಅಂತ ಯೋಚಿಸಿದ್ದೆ. ನಾನು ತಂದಿದ್ದ ಹಾವನ್ನು ಉತ್ತರ ಮೇಲೆ ಬಿಟ್ಟೆ. ಆದರೆ ಆ ಹಾವು ಅವಳಿಗೆ ಏನೂ ಮಾಡಲಿಲ್ಲ. ಅದು ನೆಲಕ್ಕೆ ಬಿದ್ದು ತೆವಳ್ತಾ ಮೂಲೆ ಹುಡುಕ್ತಾ ಇತ್ತು. ಮತ್ತೆ ಅದನ್ನು ಎತ್ತಿ ಅವಳ ಮೇಲೆ ಬಿಸಾಕಿದೆ. ಅದು ಆವಾಗಲೂ ಕಚ್ಚಲಿಲ್ಲ. ನಂತರ 3ನೇ ಸಲ ಹಾವನ್ನು ಕತ್ತಿನ ಭಾಗದಲ್ಲಿ ಹಿಡ್ಕೊಂಡೆ. ಉತ್ತರಾಳ ಲೆಫ್ಟ್ ಹ್ಯಾಂಡ್ ಹತ್ರ ತಗೊಂಡು ಹೋದೆ. ಹಾವಿಗೆ ಹಸಿವು ಕೋಪ ಎರಡೂ ಹೆಚ್ಚಾಗಿತ್ತು. ಅದು ಅವಳ ಕೈಗೆ ಕಚ್ಚಿಬಿಡ್ತು. ನಂತರ ಅದನ್ನು ಅಲ್ಲೇ ಮೂಲೆ ಹತ್ರ ಬಿಟ್ಟೆ. ಅದು ಸಿಂಬಿ ಹಾಕಿ ಮಲ್ಕೊಳ್ತು. ಅಲ್ಲಿಗೆ ನನ್ನ ಪ್ಲಾನ್ ಸಕ್ಸಸ್ ಆಗಿತ್ತು. ಇನ್ನು ಉತ್ತರ ಕಾಟ ತಪ್ಪಿತು. ನಾನು ಇನ್ನೊಬ್ಬಳನ್ನ ಮದುವೆ ಮಾಡಿಕೊಂಡು ಮತ್ತೆ ವರದಕ್ಷಿಣೆ ತಗೊಂಡು ಹಾಯಾಗಿರೋಣ ಅನ್ಕೊಂಡೆ ಅಂತ ಸೂರಜ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಹಾವಾಡಿಗ ಸುರೇಶ್ನನ್ನ ವಿಚಾರಣೆ ಮಾಡ್ತಾರೆ. ಸರ್, ಇವನು ಕೊಲೆ ಮಾಡೋಕೆ ಹಾವು ತಗೊಂಡು ಹೋಗ್ತಾ ಇದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. 10,000 ದುಡ್ಡು ಕೊಟ್ಟ ಅಂತ ನಾನು ಅವನಿಗೆ ಹಾವು ಕೊಟ್ಟೆ ಅಷ್ಟೇ. ನನಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತಾನೆ. ಸೂರಜ್ನ ಮನೆಯವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಎಂಬ ಅನುಮಾನ ಪೊಲೀಸರಿಗೆ ಕಾಡಿತ್ತು. ಯಾಕಂದ್ರೆ ಸೂರಜ್ ತಂದೆ ಸುರೇಂದ್ರನ್ ಉತ್ತರಾಳ ಒಡವೆ ರಬ್ಬರ್ ತೋಟದಲ್ಲಿ ನೆಲದಲ್ಲಿ ಬಚ್ಚಿಟ್ಟಿದ್ರು. ಹೀಗಾಗಿ ಅವರ ವಿರುದ್ಧವೂ ಒಡವೆ ಕಳ್ತನ ಮತ್ತು ಸಾಕ್ಷ್ಯನಾಶ ಆರೋಪ ಹೊರಿಸಲಾಯಿತು. ಅಲ್ಲದೆ ಸೂರಜ್ ತಾಯಿ ರೇಣುಕಾ ಮತ್ತು ಸಹೋದರಿ ಮೇಲೂ ಡೊಮೆಸ್ಟಿಕ್ ವೈಲೆನ್ಸ್ ಆರೋಪದಲ್ಲಿ ಪ್ರಕರಣ ದಾಖಲಿಸಿ ಅರೆಸ್ಟ್ ಮಾಡಲಾಯಿತು. ಪೊಲೀಸರು ಸುಮಾರು 1000 ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿದ್ರು. ಎಲ್ಲ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸುಮಾರು 90 ಜನ ಸೂರಜ್ ವಿರುದ್ಧ ಸಾಕ್ಷ್ಯ ಹೇಳ್ತಾರೆ. ಅಲ್ಲದೆ ಹಾವಾಡಿ
ನಾಲ್ವಾಡಿಗ ಸುರೇಶ್ ಅಪ್ರೂವರ್ ಆಗಿದ್ದ. ಅವನನ್ನ ಸರ್ಕಾರಿ ಸಾಕ್ಷಿ ಮಾಡ್ತಾರೆ. ಸೂರಜ್ ಪರ ವಕೀಲರು ಸೂರಜ್ಗೆ ಬರೀ 28 ವರ್ಷ, ಅವನು ಇನ್ನೂ ತುಂಬಾ ಚಿಕ್ಕವನು, ಅಲ್ಲದೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಹಾಗಾಗಿ ಕಡಿಮೆ ಶಿಕ್ಷೆ ಕೊಡುವಂತೆ ಮನವಿ ಮಾಡ್ತಾರೆ. ಅದು ಅಕ್ಟೋಬರ್ 13, 2021. ಕೊಲ್ಲಂನ ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಕೋರ್ಟ್ ಈ ಕೇಸನ್ನ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳಿ ತನ್ನ ಆದೇಶ ಪ್ರಕಟಿಸಿತ್ತು. ಕೊಲೆಗೆ ಯತ್ನ, ವ್ಯಕ್ತಿಗೆ ಜೀವನ ಪರ್ಯಂತ ಗಾಯಗೊಳಿಸೋದು ಮತ್ತು ಸಾಕ್ಷ್ಯನಾಶ ಆರೋಪದ ಅಡಿಯಲ್ಲಿ ಸೂರಜ್ಗೆ 17 ವರ್ಷ ಶಿಕ್ಷೆ ಮತ್ತು ಜೀವಾವಧಿ ಶಿಕ್ಷೆಯನ್ನೂ ವಿಧಿಸುತ್ತೆ. ಜೊತೆಗೆ 5 ಲಕ್ಷ ದಂಡ ಕೂಡ ಹಾಕಿತ್ತು. ಉತ್ತರ ಕುಟುಂಬದವರು ಈ ಆದೇಶಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನಮ್ಮ ಮಗಳನ್ನ ಕೊಂದ ಸೂರಜ್ಗೆ ಗಲ್ಲು ಶಿಕ್ಷೆ ನೀಡಬೇಕಿತ್ತು ಅಂತ ಕಣ್ಣೀರು ಹಾಕಿದ್ದಾರೆ. ವಿಶೇಷ ಅಂದರೆ ಈ ಕೇಸ್ನ ಕ್ರಿಮಿನಾಲಜಿಯಲ್ಲಿ ಪಠ್ಯದ ರೂಪದಲ್ಲಿ ಸೇರಿಸಲಾಗಿದೆ. ಹೇಗೆ ಹಾವಿನಂಥ ಒಂದು ನ್ಯಾಚುರಲ್ ವೆಪನ್ ಕೊಲೆಗೆ ಬಳಕೆ ಆಯಿತು, ಅದನ್ನು ಪೊಲೀಸರು ಹೇಗೆ ಸಾಲ್ವ್ ಮಾಡಿದ್ರು, ತನಿಖೆ ಹೇಗಿತ್ತು, ಎಲ್ಲವನ್ನ ಕ್ರಿಮಿನಾಲಜಿ ಪಠ್ಯದಲ್ಲಿ ಬೋಧನೆ ಮಾಡಲಾಗುತ್ತೆ. ದಿಸ್ ಈಸ್ ರಿಯಲಿ ಹಾರಿಬಲ್. ಕಟ್ಕೊಂಡ ಹೆಂಡತಿಯನ್ನ ಹೀಗೆ ಹಾವಿನಿಂದ ಕಚ್ಚಿಸಿ ಸಾಯಿಸ್ತಾನೆ ಅಂದರೆ ಅವನು ನಿಜಕ್ಕೂ ಎಂಥ ದೊಡ್ಡ ಕ್ರಿಮಿನಲ್ ಇರಬೇಕು ಹೇಳಿ. ಪಾಪ ಉತ್ತರ ಅನ್ಯಾಯವಾಗಿ ಸತ್ತೋದ್ಲು. ನಾನು ಯಾಕೆ ಸತ್ತೆ, ನನ್ನನ್ನು ಕೊಂದಿದ್ದು ಯಾರು ಅನ್ನೋದೇ ಆಕೆಗೆ ಗೊತ್ತಾಗಲಿಲ್ಲ. ಅಲ್ಲ, ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ದು ಮದುವೆ ಯಾಕೆ ಮಾಡ್ಕೋಬೇಕಿತ್ತು? ಇಲ್ಲಿ ಉತ್ತರ ಪೋಷಕರದ್ದು ತಪ್ಪಿದ್ಯಾ? ತಮ್ಮ ಮಗಳು ಮದುವೆ ಆದರೆ ಸಾಕು ಅಂತ ಕಾರ್, ಚಿನ್ನ, ದುಡ್ಡು ಎಲ್ಲ ವರದಕ್ಷಿಣೆ ಕೊಟ್ಟು ಯಾಕೆ ಮದುವೆ ಮಾಡಬೇಕಿತ್ತು? ಮಗಳು ಮನೆಗೆ ಭಾರವಾಗಿದ್ಲ? ಅಳಿಯನ ಮನೆಯವರು ಧನದಾಯಿಗಳು ಅಂತ ಗೊತ್ತಾದ ಮೇಲೂ ಮಗಳನ್ನ ಯಾಕೆ ಆ ಮನೆಯಲ್ಲಿ ಬಿಟ್ರು? ಆಗಲೇ ದೂರ ಮಾಡಿದರೆ ಇವತ್ತು ಮಗಳು ಜೀವಂತ ಇರ್ತಿದ್ಲು. ಪಾಪ ಆ ಮಗು, ತಾಯಿ ಸತ್ತೋದ್ಲು, ತಂದೆಯೂ ಜೈಲಿಗೆ ಹೋದ, ಮಗು ಮಾತ್ರ ಅನಾಥವಾಯಿತು. ನಮ್ಮ ಇವತ್ತಿನ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.